ಇವತ್ತು ಅಮಾವಾಸ್ಯೆ ಅಲ್ಲ, ಪೂಜೆ ಅಲ್ಲ, ಭಾನುವಾರ ಒಂದು ದಿವಸ ಇದು ಅಮಾವಾಸ್ಯೆ ಅಲ್ಲ. ಅದಕ್ಕೆ ಗಂಗಮ್ಮ ದೇವಿ ದೇವಸ್ಥಾನ ಹತ್ರ ಪೂಜೆ ಮಾಡ್ತಾ ಇದ್ದೇವೆ. ಅದಕ್ಕೆ ಹೂಗಳು ಕೀಳ್ತಾ ಇದ್ವಿ. ಹೂಗಳು ಎತ್ಕೊಂಡು ಹೋಗ್ತೀವಿ ಪೂಜೆಗೆ. ಅದಕ್ಕೆ ಇದು ಅಶ್ವಿನಿ ಕೀಳ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸು. ಅವ್ರಿಗೆ ಹೂವು ಕೀಳ್ತಾ ಇದ್ದಾರೆ ನೋಡ್ರಿ. ಇದು ಅಮಾವಾಸ್ಯೆ, ಅದಕ್ಕೆ ಹೂಗಳು ಎತ್ಕೊಂಡು ಹೋಗಕ್ಕ ಇದು ಗಂಗಮ್ಮ ದೇವಸ್ಥಾನ ಹೂವೆಲ್ಲ ಬಾಳೋಗಿದೆ. ಅದಕ್ಕೆ ಒಂದೊಂದು ಎಲ್ಲೆಲ್ಲ ಒಂದೊಂದು ಆಯ್ತಾ, ಅದಕ್ಕೆ ಕೀಳ್ತಾ ಇದ್ವಿ. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ಅಲ್ಲ, ಅದಕ್ಕೆ ದೇವ್ರಿಗೆ ಪೂಜೆ ಮಾಡಬೇಕು. ಅದಕ್ಕೆ ದೇವ್ರಿಗೆ ಹೂವು ಕಿತ್ಕೊಂತ ಇದ್ರಿ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಫ್ರೆಂಡ್ನವ್ರು ಎಲ್ಲರೂ ಬರ್ತಿದ್ದಾರೆ. ಹೂವು ಇಲ್ಲ, ಎಲ್ಲ ಒಂದೊಂದು ಹತ್ರ ಇರೋದು ಎಲ್ಲ ಬಾಡೋಗೈತೆ. ನಾನು ಅಶ್ವಿನಿ ಹೂಗಳು ಕಿತ್ಕೊಂಡು ಬಂದಿದ್ದೀವಿ. ಇವತ್ತು ಅಮಾವಾಸ್ಯೆ ಅಲ್ಲ, ಅದಕ್ಕೆ ಗಂಗಮ್ಮ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಹೂಗಳು ಕೀಳ್ತಾ ಇದ್ದೀವಿ, ಚಾಮಂತಿ ಹೂವು ಅಂತ. ಅದಕ್ಕೆ ನಾವಿಬ್ಬರು ಬಂದ್ಬಿಟ್ಟು ಹೂವು ಕೀಳ್ತಾ ಇದ್ದೀವಿ. ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಮಾಡ ಹಿಡ್ಕೊಂಡ್ಬಿಟ್ಟಿದೆ. ತುಂಬ ಚಳಿ ಆಗ್ತಾ ಇದೆ, ಆದ್ರೂ ಹೂವು ಕೀಳಕ್ಕಂತ ಬಂದಿದ್ದೀವಿ. ಈ ಮಾಡದಲ್ಲಿ ಯಾರು ಬರಲ್ಲ ಆಚೆ ಕಡೆಗೆ, ನಾವಾದರೆ ಬಂದಿದ್ದೀವಿ. ತುಂಬ ಚಳಿ ಆಗ್ತಾ ಇದೆ, ತುಂಬ ಗಾಳಿ. ಅಂದರೆ ಇವತ್ತು ಅಮಾವಾಸ್ಯೆ ಅಲ್ಲ, ಭಾನುವಾರ ಅಮಾವಾಸ್ಯೆ. ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಪೂಜೆಗೆ ಹೋಗ್ಬೇಕು, ಹೂವು ಕೀಳ್ಕೊಳ್ಳೋಣ ಅಂತ ಬಂದಿದ್ರೆ ಏನು ಅಷ್ಟೊಂದು ಚೆನ್ನಾಗಿಲ್ಲ. ನೋಡಿ ಸ್ನೇಹಿತರೆ, ಯಾವ ಥರ ಇದೆಯೋ ಹೂವು, ಏನು ಮಾಡೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ನಾನು, ನಮ್ಮ ಫ್ರೆಂಡ್ ಸರಸ್ವತಿ, ನನ್ನ ತಮ್ಮ ಆದಿ ಬಂದಿದ್ದೀವಿ. ನಾವೆಲ್ಲರೂ ಹೂವು ಕಿತ್ಕೊತಾ ಇದ್ದೀವಿ ಇವಾಗ. ನೋಡಿ ಇವೆಲ್ಲ ಯಾವ ಥರ ಇದೆಯೋ, ತುಂಬ ಬಾಳಾಗಿದೆ. ಹೂಗಳಲ್ಲೂ ಏನೂ ಇಲ್ಲ ಹೂಗಳು ಸ್ನೇಹಿತರೆ. ಅಂದರೆ ಹೂವು ತೋಟನ ಇವರೆಲ್ಲ ಇದು ಮಾಡಿದಾರಲ್ಲ, ಇವ್ರಿಗೆಲ್ಲ ಏನು 4 ಕಾಸು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಏನು ಹೂವದಲ್ಲಿ ಏನು ಸಿಗಿಲ್ಲ ನಮ್ಗೆ ಲಾಭ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ತುಂಬ ಬೇಜಾರಾಯಿತು. ನೋಡಿ ಇಷ್ಟೊಂದು ಜನ ಅವರು ಸಸ್ಯಗಳನ್ನ ನಾಟಿದಾರಲ್ಲ, ಬಟ್ ಅವ್ರಿಗೇನು ಲಾಭ ಇಲ್ದಿರೋದೇ ತುಂಬ ಬೇಜಾರಾಗುತ್ತಲ್ಲ ಸ್ನೇಹಿತರೆ. ಹಾಗೆ ನಾವು ಬರ್ತಾ ಇದ್ವಿ. ನೋಡಿ ಆ ಕಾಲೇಜ್ ಕಾಣಿಸುತ್ತಲ್ಲ, ಅದು ಬಂದು ಕಾಲೇಜು. ಆ ಕಾಲೇಜ್ ಹತ್ರ ಒಂದು ಪುಟ್ಟ ನಾಯಿ ಮರಿ ಆದರೆ ಇತ್ತು ನೋಡಿ, ಇಲ್ಲಿದೆ ಅದು. ಪಾಪ ಅದು ನಮ್ಮ ಹಿಂದೆನೇ ಬಂದ್ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಅದು ಆ ಮರಿನ ನೋಡಿದ್ರಲ್ಲ, ಆ ನಾಯಿ ಮರಿ ನಮ್ಮ ಹಿಂದೆನೇ ಬಂದ್ಬಿಟ್ಟು ಪಾಪ ಅದು. ನೋಡಿ ಚಳಿಗೆ ಪಾಪ ಅದು ಕೂಡ ಏನೋ ಸೌಂಡ್ ಮಾಡ್ತಾ ಇದೆ. ನಾವು ಮಾತಾಡ್ತೀವಲ್ಲ ಹಂಗೆ ಅದು ಮಾತಾಡ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಫ್ರೀ ಆಫರ್, ಬಂದು ನಾಯಿನ ತಗೊಂಡೋಗ್ಬೋದು. ಆಫರ್ ನೋಡಿ ಸ್ನೇಹಿತರೆ, ಹೂವಿನ ತೋಟದಲ್ಲಿ ಪಕ್ಕದಲ್ಲೇ ಪಪ್ಪಾಯಿ ಗಿಡ ನಾಟಿದ್ದಾರೆ. ಎಷ್ಟೊಂದು ದೊಡ್ಡದಾಗೈತೆ ನೋಡಿ ಸ್ನೇಹಿತರೆ ಪಪ್ಪಾಯ. ನೋಡಿ ಸ್ನೇಹಿತರೆ, ಈ ನಾಯಿ ಮರಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತದೆ ಪಾಪ. ನೋಡಿ ನಮ್ಮ ಹತ್ರನೇ ಇದೆ ನಾಯಿ, ನಮ್ಮನೆ ಹತ್ರನೇ 4-5 ನಾಯಿ ಮರಿ ಇದೆ. ಇನ್ನು ಇದನ್ನ ತಗೊಂಡೋಗಿ ನಾವೇ
ಬಂದಿಲ್ಲ ಸ್ನೇಹಿತರು, ಕಿತ್ತಾಕವ್ರೆ. ಯಾಕಂದ್ರೆ ಅವ್ರದ್ದು ಹೂವಿನ ಅಂಗಡಿ ಇದೆ. ಯಾಕಂದ್ರೆ ಅಮಾವಾಸ್ಯೆಲ್ಲ ಜಾಸ್ತಿ ಜನ ಬರ್ತಾರೆ ಅಂತ ಅವ್ರು ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ಏನೋ ಇರೋದು ಕಿತ್ಕೊಂತ ಇದ್ದೀವಿ ಅಷ್ಟೇ. ನೋಡಿ ಇಲ್ಲಾದ್ರೆ ಇದಾವೆ ಮಗ್ಗುಗಳು ಚೆನ್ನಾಗಿದೆ. ಬದನೆಕಾಯಿ ಗಿಡ ಇದ್ರಾಗ ಯಾವ್ದಾದ್ರೆ ಬದನೆಕಾಯಿ ಬಿಟ್ಟಿಲ್ಲ. ಸ್ನೇಹಿತರೆ ನಿಮ್ಗೆ ಹುರ್ಲಿಕಾಳು ಗೊತ್ತಾ ಸ್ನೇಹಿತರೆ? ನೋಡಿ ಇಲ್ಲಿ ಯಾರೋ ಹುರ್ಲಿಕಾಳನ್ನ ಬೆಳೆಸ್ತಾ ಇದ್ದಾರೆ. ಹುರ್ಲಿಕಾಳು ಮತ್ತು ಉಪ್ಪಿನ ಸಾರು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಸ್ನೇಹಿತರೆ? ನೋಡಿ ಹುರ್ಲಿಕಾಳನ್ನ ಇಲ್ಲಿ ಯಾರೋ ಚೆನ್ನಾಗಿ ತೊಗರಿ ಗಿಡನ ನೋಡಿದ್ದೀರಾ ಸ್ನೇಹಿತರೆ? ನೋಡಿ ಎಷ್ಟು ಚೆನ್ನಾಗಿದೆ ಬೀಜಗಳೆಲ್ಲ. ಇದು ಹಸಿದಿದ್ರೇನು ಮಾಡ್ತಾರೆ ಸಾಂಬಾರ್, ಆದ್ರೆ ಒಣಗೋದ್ರೂ ಮಾಡ್ತಾರೆ ಸಾಂಬಾರು. ನೋಡಿ ತುಂಬಾ ಚೆನ್ನಾಗಿದೆ. ಇದನ್ನ ಹಸಿದಾಗೆ ತಿಂತಾರೆ. ನೋಡಿ ನನ್ನ ತಮ್ಮ ಕಿತ್ಕೊಂಡಿದ್ದಾನೆ. ನೋಡಿ ಸ್ನೇಹಿತರೆ ನನ್ನ ತಮ್ಮ ತಿಂತಿದ್ದಾನೆ. ಹಸುಗಳಿದ್ರೆ ಇಂಥ ಹುಲ್ಲಾದ್ರೆ ಅವ್ರು ನಟ್ಕೊಂಡಿರ್ತಾರೆ. ಸ್ವಲ್ಪ ಜಮೀನು ಏನಾದ್ರು ಇರ್ತದಲ್ಲ, ಅವರಾದ್ರೆ ಇಂಥ ಹುಲ್ಲನ್ನಾದ್ರೆ ನಟ್ಕೊಂತಾರೆ. ಯಾಕಂದ್ರೆ ನೋಡಿ 4 ದಿನದಿಂದ ಮಾಡ ಇಟ್ಕೊಂಡ್ಬಿಟ್ಟಿದೆ, ಫುಲ್ ಮಳೆ ಬೇರೆ ಬೀಳ್ತಾ ಇದೆ. ನೋಡಿ ಅಂಥವ್ರಿಗಾದ್ರೆ ತುಂಬಾ ಯೂಸ್ ಆಗುತ್ತೆ ಇಂಥ ಒಂದು ಹುಲ್ಲು. ನೋಡಿ ತುಂಬಾ ಚೆನ್ನಾಗಿ ಉದ್ದಕ್ಕಿದೆ ಸ್ನೇಹಿತರೆ. ಹಸು ಇದ್ದವರು ಇಂಥ ಸೀಮೆ ಹುಲ್ಲನ್ನಾದ್ರೆ ನಟ್ಕೊಂಡಿರ್ತಾರೆ. ಅಂದ್ರೆ ಈ ಹುಲ್ಲಾದ್ರೆ ತುಂಬಾ ಹಾಲು ಕೂಡ ಕೊಡುತ್ತೆ, ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ. ನಮ್ದು ಇತ್ತ ಹಸುಗಳು ಅಮ್ಮವ್ರು ಹೇಳ್ತಾ ಇದ್ರು, ಅಮ್ಮವ್ರು ತಂದೆ ಹಾಕ್ತಾ ಇದ್ರು. ನೋಡಿ ಇಂಥ ಹುಲ್ಲು ಅಂದ್ರೆ ಇಂಥ ಒಂದು ಅಂದ್ರೆ ಮಳೆ ಸೀಸನ್ ಬರುತ್ತಲ್ಲ, ಇಂಥದ್ದಲ್ಲಾದ್ರೆ ತುಂಬಾ ಯೂಸ್ಫುಲ್ ಆಗುವಂಥದ್ದು, ತುಂಬಾ ಅನುಕೂಲನೂ ಆಗುತ್ತೆ. ಯಾಕಂದ್ರೆ ಮಳೆ ಬಿದ್ದರೆ ಬೇರೆ ಹತ್ರ ಎಲ್ಲಿಗೂ ನಾವು ಹುಲ್ಲಕ್ಕೆ ಹೋಗೋಷ್ಟೇ ಇಲ್ಲ, ಬಂದು ಕೊಯ್ಕೊಂಡು ಹೋಗ್ಬೋದಲ್ಲ. ತುಂಬಾ ಯೂಸ್ ಆಗುತ್ತೆ ಇಂಥ ಒಂದು ಸೀಮೆ ಹುಲ್ಲಿದ್ರೆ. ಜೋಳ ಕಡ್ಡಿನೂ ಹಾಕೊಂಡಿರ್ತಾರೆ ಸ್ವಲ್ಪ ಜನರು, ಇಂಥದ್ದು ನಟ್ಟಿರ್ತಾರೆ ಸ್ನೇಹಿತರೆ. ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಇಂಥ ಮಳೆಗಾಲದಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ಗಾದ್ರೆ. ನೋಡಿ